ನೋಡಮ್ಮ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾನು ಇದೀನಲ್ಲ, ನಾನು ನೋಡ್ಕೊಳ್ತೀನಿ ಎಲ್ಲನೂ. ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನನ್ನ ಮಗನಿಗೆ ನಾನು ಬುದ್ಧಿ ಹೇಳ್ತೀನಿ. ನನ್ನ ಮಗ ಕೆಟ್ಟವನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಆಸ್ತಿಗೋಸ್ಕರ ದುಡ್ಡುಗೋಸ್ಕರ ನನ್ನ ಮಗನಿಂದ ಬಿದ್ದು ತಲೆ ಕೆಡಿಸ್ತಾವ್ರೆ ಅಂತ ಅನ್ನಿಸ್ತೈತೆ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನನ್ನ ಮಗನ ಹತ್ರ ನಾನು ಮಾತಾಡ್ತೀನಿ. ಈಗ ನನ್ನ ಮಗ ನಿನಗೆ ಮಾತು ಕೊಟ್ಟು ಅಂತಾನೆ ಆ ಹುಡುಗಿನ ಕರ್ಕೊಂಡು ಬಂದ್ಬಿಟ್ಟು ನಿನ್ನ ಹತ್ರ ಎಲ್ಲನೂ ಹೇಳಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ಕರ್ಕೊಂಡು ಬರ್ತಾನೆ. ನೋಡ್ತಾ ಇರು. ನೀನು ಯಾಕೆ ಯೋಚನೆ ಮಾಡ್ತೀಯಾ? ಯಾವತ್ತಿದ್ರು ನೀನೇ ನನ್ನ ಮನೆ ಸೊಸೆ. ಆದರೂ ಆಂಟಿ, ನನಗೇನೋ ಬೇಜಾರಾಗ್ತೈತೆ. ಅಲ್ಲ, ರಾಹುಲ್ ಈ ಥರ ಅಂತ ಅಂದ್ಕೊಂಡಿರಲಿಲ್ಲ. ಬೇರೆ ಯಾವ ಹುಡುಗಿನೂ ನೋಡೇ ಇಲ್ಲ ಅಂತ ಹೇಳ್ದೆ ನನಗೆ ಅವತ್ತು. ಹೀಗೆ ನೋಡಿದ್ರೆ ಯಾವುದೋ ಹುಡುಗಿ ಬಂದ್ಬಿಟ್ಟು ಏನೇನೋ ಮಾತಾಡ್ತಾವಳೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ ಆಂಟಿ. ನೀವೇ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಆಂಟಿ. ನಮ್ಮ ಮನೆಗೆ ಹೋಗಿ ನಮ್ಮ ಡ್ಯಾಡ್ ಹತ್ರ ಹೇಳೋಣ ಅಂದ್ಕೊಂಡೆ. ಆದರೆ ಬೇಡ, ಈಗಲೇ ಏನು ಗೊತ್ತಿಲ್ಲದಂಗೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನಮ್ಮ ಡ್ಯಾಡಿ ಹತ್ರ ನಾನು ಏನೂ ಹೇಳಿಲ್ಲ. ನೋಡು ಸೊಸೆ, ಏನು ಹೇಳೋದು ಬೇಡ, ನಾನು ನೋಡ್ಕೊತೀನಿ. ನನ್ನ ಮಗ ಬರಲಿ ಮನೆಗೆ, ಏನು ಎತ್ತ ಅಂತ ವಿಚಾರ ಮಾಡಿ ಫೋನ್ ಮಾಡಿ ನಿಂಗೆಲ್ಲ ಹೇಳ್ತೀನಿ. ಸರಿ ಆಂಟಿ, ಆಯಿತು. ಅದಕ್ಕೆ ದೊಡ್ಡವ್ರಿಗೆಲ್ಲ ವಿಷಯ ಮುಟ್ಟಿಸ್ಬೇಕಲ್ವಾ? ಅದಕ್ಕೆ ನಿಮ್ಮ ಹತ್ರ ಎಲ್ಲ ವಿಷಯನೂ ಮುಟ್ಟಿಸ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ಒಂದು ನಿರ್ಧಾರ ಮಾಡಿ. ಅಕಸ್ಮಾತ್ ಏನಾದರೂ ಅವಳನ್ನೇ ಲವ್ ಮಾಡ್ತಾ ಇದ್ರೆ ಅವಳ ಜೊತೆನೇ ಮದುವೆ ಮಾಡಿಸಿ, ನನಗೇನು ಬೇಜಾರಿಲ್ಲ. ಆದರೆ ನನಗೆ ಈ ಥರ ಮೋಸ ಮಾಡ್ಕೊಂಡು ಜೀವನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಆಂಟಿ. ಸರಿ, ಆಯಿತು, ನಾನು ಮಾತಾಡ್ತೀನಿ. ನೀನು ಆರಾಮಾಗಿ ಖುಷಿಯಾಗಿರಮ್ಮ. ನನ್ನ ಮಗ ಏನು ಅಂತ ನನಗೆ ಗೊತ್ತಿಲ್ವಾ? ಯಾರಾದರೂ ಲವ್ ಮಾಡ್ತಾ ಇದ್ರೆ ನನಗೆ ಆದಷ್ಟು ಬೇಗ ಗೊತ್ತಾಗ್ಬಿಡೋದು. ಆದರೆ ಲವ್ ಮಾಡ್ತಾ ಇಲ್ಲ ನನ್ನ ಮಗ. ಅದಕ್ಕೆ ನಾನು ಹೇಳ್ತಾ ಇರೋದು. ಅವನು ಒಳ್ಳೆಯವನೇ. ನಾನು ಹೇಳಿದ್ನಲ್ಲ, ನಾನು ಮಾತಾಡ್ತೀನಿ ಅಂತ. ಮಾತಾಡ್ತೀನಿ. ಈಗ ನೀನು ಹೋಗು ಮನೆಗೆ. ಸರಿ ಆಂಟಿ, ಆಯಿತು. ಆಂಟಿ, ನನಗೆ ಯಾವುದಕ್ಕೂ ಕನ್ಫರ್ಮ್ ಆಗಿ ಬೇಗ ಹೇಳಿ. ನಾನು ನಮ್ಮ ಅಪ್ಪನ ಹತ್ರ ಮಾತಾಡಬೇಕು. ಆಯಿತು, ಮಾತಾಡಿವಂತೆ. ನನ್ನ ಮಗುಂದೇನಾದ್ರು ತಪ್ಪಿದ್ರೆ ಖಂಡಿತ ನಿಮ್ಮ ಅಪ್ಪನ ಹತ್ರ ನಾನೇ ಮಾತಾಡ್ತೀನಿ. ನನ್ನ ಮಗುಂದೇ ತಪ್ಪಿದೆ ಅಂತ ಹೇಳ್ಬಿಟ್ಟು. ನನ್ನ ಮಗುನ್ ತಪ್ಪಿಲ್ಲ ಅಂತ ಹೇಳಿದ್ರೆ ನಾನು ಹೆಂಗೆ ಮಾತಾಡೋಕ್ಕಾಗುತ್ತೆ ಹೇಳು? ನೀನು ಹೋಗು ಇವಾಗ. ನನ್ನ ಮಗ ಮಾಡೋ ಕೆಲಸ ಎಲ್ಲ ಎಡವಟ್ಟು ಕೆಲಸನೇ. ಲೋಫರ್ ಬಡ್ಡಿ ನನ್ನ ಮಗ. ಬಾ, ಮಾಡ್ತೇನೆ ನಿನಗೆ. ಇಡಿಯಟ್ ಲೋಫರ್. ಏನೋ ಮಾಡಿ ಲೈಫ್ ಸೆಟ್ಲ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೆಟಲ್ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ರೆ ಇವನು ಯಾಕೆ ಮತ್ತೆ ಅವಳಿಂದನೇ ಓಡಾಡ್ತಾವನೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಾ, ಇವತ್ತು ಮನೆಗೆ ಮಗನೇ ಮಾಡ್ತೀನಿ. ಈಗ ಏನಾದರೂ ಅವ್ರ ಅಪ್ಪಂಗೆ ಎಲ್ಲ ವಿಚಾರ ಗೊತ್ತಾದರೆ ಏನು ಕತೆ? ಇವನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ವೋ ಏನೋ. ಇವನು ರಾಜನ್ ಥರ ಇರಬೇಕು ಅಂತ ನಾನು ಭಿಕ್ಷುಕಿ ಥರ ಕೆಲಸ ಮಾಡ್ತಾ ಇದ್ದೀನಿ, ಅವರು ಇವ್ರ ಹತ್ರ ಕೇಳಿ ಮಾಡಿ. ಆದರೆ ಇವನು ಅಮ್ಮ. ಹೋ, ಬರಬೇಕು. ನಿನ್ಗೋಸ್ಕರನ್ನೇ ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ. ಅಮ್ಮ, ನಾನು ನಿನ್ನ ಹತ್ರನೇ ಮಾತಾಡಬೇಕು ಅಂತ ಬಂದಿದ್ದು. ನಾನು ನಿನ್ನ ಹತ್ರ ಏನೋ ಒಂದು ವಿಚಾರ ಹೇಳ್ಬೇಕು ಅಂತ ಬಂದೆ. ಸಾಕು, ಮುಚ್ಚು ಬಾಯ್ನ. ನನಗೆ ನೀನು ನವರಂಗಿ ಆಟ ತೋರ್ಸಕ್ಕೆ ಹೋಗ್ಬೇಡ ಮಗನೇ. ನೀನು ಚೆನ್ನಾಗಿರ್ಬೇಕು, ನೀನು ಕೋಟ್ಯಾಧೀಶ್ವರ ಆಗಬೇಕು. ಯಾವ ಥರ ತಾನೇ ನಾನು ಯೋಚನೆ ಮಾಡಿ ಎಲ್ಲರ ತಗೋ ಭಿಕ್ಷೆ ಬೇಡಿ ನಿನಗೆ ಏನೇನೋ ಪ್ಲಾನ್ ಮಾಡಿ ನಿನ್ನ ಸಾವುಕಾರ ಮಾಡ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿರ್ಬೇಕು ನೀನು. ಎಷ್ಟು ಕೋಟ್ಯಾಧೀಶ್ವರ ಆಗಬೇಕು ಅಂದರೆ ಅಷ್ಟು ಕೋಟ್ಯಾಧೀಶ್ವರ ಆಗಬೇಕು. ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಒದ್ದಾಡ್ತಾ ಇದ್ರೆ ನೀನು ನೋಡಿದ್ರೆ ಮತ್ತೆ ಅವಳ ಹೆಸರು ಹೇಳೋಕ್ಕೂ ಬೇಜಾರಾಗ್ತೈತೆ. ಔಷಧಿಯಿಂದ ಬಿದ್ದಿದೆಯಂತೆ, ಮತ್ತೆ ಅವಳು ಬೇರೆ ಬಂದು ನಿನ್ನೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾವಳಂತೆ. ಅಯ್ಯೋ ಅಮ್ಮ, ಅದನ್ನೇ ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ನೀನು ಯಾಕೆ ಇಷ್ಟು ಜೋರ ಕಯ ಅಂತ ಮಾತಾಡ್ತೀಯಾ? ಕೇಳಿಸ್ಕೊ ನೋಡು, ಉಷಾ ಅವರ ಆಸ್ತಿ ಗೀಸ್ತಿ ಏನೂ ಮಾರಿಲ್ಲ. ಎಲ್ಲ ಆಸ್ತಿನೂ ಅವ್ರ ಹೆಸರಿನಲ್ಲಿ ಹಂಗೆ ಐತೆ, ಗೊತ್ತಾ? ಏನೋ ಹೇಳ್ತಾ ಇದೀಯಾ? ಅಮೇರಿಕಾ ಆಸ್ತಿನೂ ಮಾರಿಲ್ವಾ? ಇಲ್ಲ, ಅಮೇರಿಕ ಆಸ್ತಿನೂ ಮಾರಿಲ್ಲ, ಬೆಂಗಳೂರು ಆಸ್ತಿನೂ ಮಾರಿಲ್ಲ. ಅಮ್ಮ, ಅವಳನ್ನ ಯಾರನ್ನೂ ದುಡ್ಡು ನೋಡ್ಬಿಟ್ಟು ಮದುವೆ ಮಾಡ್ಕೋಬಾರ್ದು, ಅವಳ ಮನ್ಸು ನೋಡ್ಬಿಟ್ಟು ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಥರ ಪ್ಲಾನ್ ಮಾಡಿರೋದು ಕಣಮ್ಮ. ಎಲ್ಲನೂ ಅವಳ ಆಸ್ತಿನೇ ನೋಡ್ಬಿಟ್ಟು, ಅಂದರೆ ಒಬ್ಬಳೆ ಮಗಳಲ್ವಾ, ಆಸ್ತಿ ನೋಡ್ತಾರಲ್ವಾ, ಆಸ್ತಿ ಎಲ್ಲ ನೋಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಉದ್ದೇಶಕ್ಕೆ ಆಂಟಿ ಬೇಕಂತ ಈ ಥರ ಪ್ಲಾನ್ ಮಾಡಿರೋದಂತೆ. ನೋಡು, ನಾವಿವಾಗ ಈ ಚಾನ್ಸ್ನ ಬಿಟ್ಕೊಟ್ಬಿಟ್ರೆ ದೇವರನ್ನೇ ನಮಗೆ ಅಮೇರಿಕಾದಲ್ಲಿ ಒಂದು ಜಾಗನೂ ತೆಗಿಯೋಕ್ಕಾಗಲ್ಲ. ಅಂಥದ್ರಲ್ಲಿ ಇವ್ರದ್ದು ಅಮೇರಿಕಾದಲ್ಲಿ ಪ್ರಾಪರ್ಟಿನೇ ಐತೆ. ನಾವು ಪ್ರಾಪರ್ಟಿ ಎಲ್ಲ ಓನರ್ ಆಗ್ತೀವಿ. ನೀನೇ ಯೋಚನೆ ಮಾಡು. ನೀನು ಹೇಳ್ತಿರೋದೆಲ್ಲ ನಿಜನೇನೋ? ಹ್ಞೂ ಅಮ್ಮ, ನಿಜನೇನೆ. ಅವಳಿಗೂ ಗೊತ್ತಿಲ್ಲ ಆಸ್ತಿ ಮಾರಿರೋದು. ನಾನು ಏನೋ ವಿಚಾರಕ್ಕೆ ಆಸ್ತಿ ಎಲ್ಲ ಮಾರ್ಬಿಟ್ರಿ ಅಲ್ವಾ ನೀವು, ಹಂಗೆ ಹಿಂಗೆ ಇದಕ್ಕೆ ಆಸ್ತಿ ಮಾರಿರೋದ ನನಗೆ ಗೊತ್ತಿಲ್ವಲ್ಲ ಅಂತ ಹೇಳಿದ್ಲು. ಆಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ನಮ್ಮಮ್ಮ ಈ ಥರ ಹೇಳಿರೋದು ಅಂತ ಹೇಳಿದ್ಲು. ನನಗೆ ಆಶ್ಚರ್ಯ ಹೋಗ್ಬಿಡ್ತು. ಓ ಶಿಟ್, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು. ಅಮ್ಮ, ಅವಳನ್ನ ಇವಾಗ ನಾನು ಹೆಂಗಾದ್ರೂ ಮಾಡಿ ಬುಟ್ಟಿಗೆ ಹಾಕೊಂಡು ಅವಳನ್ನೇ ಮದುವೆ ಮಾಡ್ಕೋಬೇಕು. ಉಷಾ ಬಿಟ್ಬಿಟ್ರೆ ಅಮೇರಿಕಾ ಆಸ್ತಿ ನಮ್ಮ ಕೈ ಸಿಗಲ್ಲಮ್ಮ. ಇಂಡಿಯಾದಲ್ಲಿ ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಅಮೇರಿಕಾದಲ್ಲಿ ಪ್ರಾಪರ್ಟಿ ಸಂಪಾದನೆ ಮಾಡೋಕ್ಕೆ ನಿನಗೂ ಗೊತ್ತು ಎಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು ಅಂತ ಹೇಳಿ. ನಾನು, ನೀನು, ಅಪ್ಪ ಎಲ್ಲರೂ ಅಲ್ಲೇ ಹೋಗಿ ಸೆಟ್ಲಾಗಿ ಅಲ್ಲೇ ಕಂಪ್ನಿನೇ ಮೇಂಟೈನ್ ಮಾಡ್ಬೋದು. ಇಲ್ಲಿ ಯಾರೋ ಇನ್ನೊಬ್ಬರು ಜಾಯಿಂಟಾಗಿ ಮಾಡ್ತಾ ಇದ್ದೀವಿ ಬಿಸ್ನೆಸ್ನ. ಇಲ್ಲಿಗಿನ ಅಲ್ಲೇ ಚೆನ್ನಾಗಿರುತ್ತೆ ಕಣಮ್ಮ. ಅದಕ್ಕೇನೆ ನಾನು ತುಂಬ ಯೋಚನೆ ಮಾಡಿ ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಉಷುನೇನೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಮ್ಮ. ಉಷನ್ ಮದುವೆ ಮಾಡ್ಕೊಂಡ್ರೆ ನಮ್ಗೆ ಎಲ್ಲನೂ ಸಿಗ್ತದೆ. ಆದರೆ ಉಷನ್ ಹತ್ರ ನಾವು ಇವಾಗ ನಾಟಕ ಶುರು ಮಾಡಬೇಕು. ಅಯ್ಯೋ ದೇವ್ರೇ, ಎಂಥ ಎಡವಟ್ಟು ಕೆಲಸ ಮಾಡ್ಬಿಡ್ತಾ ಇದ್ವಲ್ಲ ನಾವು. ನಮಗೆ ತಲೆನೇ ಇಲ್ಲ. ಯಾಕಿಂತ ಎಡವಟ್ಟು ಕೆಲಸ ಮಾಡ್ತಾ ಇದ್ವಿ ನಾವು? ಅಯ್ಯೋ, ಈಗ ಏನು ಮಾಡೋದು ಅಂತ. ಏನೂ ಇಲ್ಲ, ನಾನು ಅವಳನ್ನ ನೋಡ್ಕೊತೀನಿ. ಹೋಗಿ ಅವಳಿಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟು, ಅಯ್ಯೋ ಹಾಗೆ ಹೀಗೆ ಅಂತ ಒಂದು ಚೂರು ನೈಸ್ ಹೊಡೆದೆ ಅಂತ ಹೇಳಿದ್ರೆ ಅವಳಿಗೂ ನನ್ನ ಮೇಲೆ ಜಾಸ್ತಿ ಪ್ರೀತಿ ಐತೆ ಗೊತ್ತಾ. ಅವಳು ನನಗೆ ಹಂಗೆ ಬಿದ್ದೋಗ್ಬಿಡ್ತಾಳೆ ನನಗೆ. ನೋಡು, ನೀನು ಇವ್ರ ಅಪ್ಪನ ಹತ್ರ ಏನಾದರೂ ಒಂದು ವಿಚಾರನ ಮಾತಾಡು. ನಾನು ಹೆಂಗಾದರೂ ಮಾಡಿ ಉಷನ್ ಹತ್ರ ಮಾತಾಡಿ ಅವಳ ಪ್ರೀತಿನ ಪಡೆಯೋಕ್ಕೆ ನಾನು ಶುರು ಮಾಡ್ಕೊತೀನಿ, ಸರಿನಾ?
ನಮ್ಮ ಅನ್ಕೊಂಡಿರೋ ಆಸ್ತಿ ಪಾಸ್ತಿ ಎಲ್ಲನೂ ನಮಗೆ ಸಿಗ್ತೈತೆ ಇಬ್ಬರೂ ಆರಾಮಾಗಿರ್ಬೋದು. ಇದನ್ನೇ ನೀನು ಹೇಳೋಣ ಅಂತ ಓಡೋಡಿ ಬಂದೆ. ನೀನು ನೋಡಿದ್ರೆ ಕಾಯ ಅಂತ ಇದೆಯಾ. ನನಗೇನೋ ಗೊತ್ತಿತ್ತು ಅಮೆರಿಕ ಆಸ್ತಿ ಎಲ್ಲ ಮಾರ್ಬಿಟ್ಟವ್ರೆ ಅಂತ ಜಾಸ್ತಿ ಕೋಪ ಬಂದಿತ್ತು ನನಗೆ ಅಷ್ಟೇನೆ. ಅಷ್ಟು ಬಿಟ್ರೆ ಬೇರೆ ಇದೇನೂ ಇಲ್ಲ. ಹುಷಾನೇ ನಮ್ಮನೆ ಸೊಸೆ ಮಾಡ್ಕ ಇವಳ ವಿಚಾರ ನಾನು ಹೆಂಗೋ ಮಾತಾಡ್ತೀನಿ. ಪಾರ್ಟ್ನರ್ ಅಲ್ವಾ, ಪಾರ್ಟ್ನರ್ ಹತ್ರ ಥರ ಇದ್ರೇನೆ ಚಂದ ಅಷ್ಟೇನೆ. ನಾನು ಇವ್ರ ಅಪ್ಪನ ಹತ್ರ ಏನೋ ಒಂದು ವಿಚಾರ ಹೇಳ್ತೀನಿ ಬಿಡು. ನನ್ನ ಮಗೊಂದು ನಿನ್ನ ಮಗಳದು ಜಾತಕ ಕೂಡ್ ಬರ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಏನೋ ಒಂದು ಚುರಿ ಹೇಳಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಅದಕ್ಕಿನ್ನು ಇನ್ನೇನು ಬೇಕು ಹೇಳು. ನೀನು ಹೋಗಿ ಹುಷನ ಹತ್ರ ಮಾತಾಡು. ಅಮೆರಿಕಕ್ಕೆ ಹೋಗಕ್ಕೆ ರೆಡಿಯಾಗು ನೀನು. ಅಲ್ಲೇ ಸೆಟ್ಲ್ ಆಗಕ್ಕೆ ರೆಡಿ ಆಗಬೇಕು. ಬರೀ ಅಮೆರಿಕಕ್ಕೆ ಹೋಗಕ್ಕಲ್ಲ, ಸೆಟ್ಲು ಆಗ್ಬೇಕಲ್ವಾ. ಹೂ ಕಣು, ಸೆಟ್ಲ್ ಆಗಕ್ಕೂ ರೆಡಿ ಆಗಲೇಬೇಕು. ಉಷಾ ನನ್ನ ಮನೆ ಸೊಸೆ. ಇವ್ರ ಆಸ್ತಿಗೋಸ್ಕರ ಇಷ್ಟೆಲ್ಲ ಆಟ ಆಡ್ತಿರೋದ. ನನ್ನನ್ನು ಮದುವೆ ಮಾಡ್ಕೊಂತಿರೋದು ಆಸ್ತಿಗೋಸ್ಕರನೇ, ಅವಳನ್ನ ಮದುವೆ ಮಾಡ್ಕೊಂತಿರೋದು ಆಸ್ತಿಗೋಸ್ಕರನೇ. ಇವ್ರಿಗೊಂದು ಗತಿ ಕಾಣಿಸ್ಬೇಕಲ್ಲ. ಏನು ಗತಿ ಕಾಣಿಸೋದು? ನಮ್ಮ ಅಪ್ಪನ ಹತ್ರ ಹೋಗಿ ಫಸ್ಟ್ ಎಲ್ಲ ವಿಚಾರನೂ ಹೇಳ್ತೀನಿ. ಇವ್ರ ಹತ್ರ ಜಗಳ ಮಾಡಲ್ಲ, ಇವ್ರಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಅಪ್ಪನ ಹತ್ರ ಮಾತಾಡ್ತೀನಿ ಹೋಗಿ. ಅಮ್ಮ, ಇವಳು ಯಾರ ತಗ್ಲು ಬಿದ್ದವಳಲ್ಲ, ಇವಳಿಗೆ ಹೇಳು ನನ್ನೇ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು. ಅವಳು ನೋಡೋಕ್ಕಂತೂ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ದೊಡ್ಡ 420 ಥರ ಅವಳೆ. ಆದರೆ ಏನಕ್ಕೆ ಸುಮ್ಮನೆ ನಮ್ಮ ಏನೋ ಅವ್ರ ಅಪ್ಪಂಗೆ ಹೇಳ್ಬಿಟ್ಟು ಏನೋ ಮ್ಯಾನೇಜ್ ಮಾಡಿಬಿಡು. ನಾನು ಬೇಗ ಹೋಗ್ಬಿಟ್ಟು ಉಷಾನ ಮೀಟ್ ಮಾಡ್ಕೊಂಡು ಉಷನ ಹತ್ರ ಮಾತಾಡಿ ಮದುವೆ ಸೆಟ್ ಮಾಡ್ಕೊಂಡು ಬರ್ತೀನಿ. ಆದಷ್ಟು ಬೇಗ ಸಿಂಪಲಾಗಿ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡು, ಸರಿನಾ? ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ, ಸಮಾಧಾನ ಅಂತೂ ಮಾಡ್ಬೋದಲ್ವಾ? ಅಯ್ಯೋ ಬೋಗ ಮಗನೇ, ನಿಂತ್ಕೊಂಡು ಇನ್ನೂ ಕಣಿ ಕೇಳ್ತಾ ಇದೆಯೇನೋ? ಅಯ್ಯೋ ನಿಂದು ಉಷಂದು ಜಾತಕ ಬೇರೆ ತೋರಿಸ್ಬೇಕು. ನಾನು ಪೂರ ಇದ್ರ ತಗೊಂಡೋಗ್ಬಿಟ್ಟು ಜಾತಕ ತೋರಿಸ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ, ಸರಿನಾ? ಅಷ್ಟರೊಳಗಡೆ ಅದೇನೇನು ಮಾಡಬೇಕು ಅದನ್ನೆಲ್ಲ ಮಾಡು. ಹಾಗೇನೆ ಇವ್ರ ಅಪ್ಪಂಗೆ ಫೋನ್ ಹಾಕ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ತೀನಿ. ಜಾತಕ ಕೂಡ ಬಂದಿಲ್ಲ ಅಂತ ಹೇಳ್ತೀನಿ, ಸರಿನಾ? ಸರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಪ್ಪ, ನೀನು ಒಪ್ಕೊಳಲ್ವ ಅಂತ ಭಯನೇ ಆಗೋಗ್ಬಿಟ್ಟಿತ್ತು. ಸದ್ಯ ನಾನು ಇಷ್ಟಪಟ್ಟಿರೋ ಹುಡುಗಿನೇ. ನೋಡೋಕ್ಕೂ ಚೆನ್ನಾಗವಳೆ, ಆಸ್ತಿನೂ ಐತೆ. ಇವಳನ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲನೂ ಗ್ರೇಟ್ ಆಗೋಗ್ಬಿಡ್ತೀನಿ. ಅದೇನಾದರೂ ಈ ಮೂತಿನ ಕಟ್ಕೊಬಿಟ್ಟಿದ್ರೆ ಅಷ್ಟೇನೆ ನನ್ನ ಕತೆ ಮಟಶು. ಸರಿ ಮಾತಾಡಿ ಸಾಕು, ಹೋಗು ಈಗ ಬೇಗ. ಲೋ ಮಗ್ನೆ, ಬರೀ ಕೈಯಾಗ ಹೋಗ್ತಾ ಇದೆಯಲ್ಲೋ. ಏನಾದರೂ ಒಂದು ಫ್ಲವರ್ಸೋ ಏನಾದರೂ ಒಂದು ತಗೊಂಡು ಹೋಗು. ಅವಳಿಗೆ ಖುಷಿ ಆಗಬೇಕು. ಚಾಕ್ಲೇಟು ಫ್ಲವರು ಏನಾದ್ರು ತಗೊಂಡೋಗು. ಹುಡುಗಿಯರು ಅದಕ್ಕೆ ತಾನೇ ಖುಷಿ ಪಡೋದು. ಬೇಗ ತಗೊಂಡೋಗು. ಸರಿ ಆಯಿತು. ಅಪ್ಪ ಸತ್ಯ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಅಮೆರಿಕಾದಲ್ಲಿ ಸೆಟ್ಲ್ ಆಗಬೇಕು ಅಂತ. ಅದರಲ್ಲಿ ಪ್ರಾಪರ್ಟಿ ಆಮೇಲೆ ಇನ್ಕಮ್ ಬರೋ ಥರ ಮಾಡ್ಕೊಳ್ಳೋದು ಜಾಸ್ತಿ ಕಷ್ಟ ಇತ್ತು. ಹೆಂಗೋ ಈ ಉಷನ್ ಮುಖಾಂತರ ಆದರೂ ನಮಗೆ ಪ್ರಾಪರ್ಟಿ ಎಲ್ಲ ಸಿಗ್ತಾಯಿತ್ತಲ್ಲ, ಅಷ್ಟೇ ಸಾಕು. ಉಷಾ ನನ್ನ ಮುದ್ದಿನ ಸೊಸೆ. ನನ್ನ ತಲೆಗೆ ಹೊಳಿಲೇ ಇಲ್ಲ ತಾಯಿಗಳು ಈ ಥರ ಎಲ್ಲ ಯೋಚನೆ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಹೋಗ್ಲಿ ಬಿಡು. ಹಲೋ ಪುರೋಹಿತ್ರೆ, ಜಾತಕ ನೋಡಬೇಕಿತ್ತು. ಮೊನ್ನೆ ನೋಡಿ ಜಾತಕ ಅಲ್ಲ. ಅಯ್ಯೋ ಅದು ಯಾಕೋ ನನಗೆ ಸಂಬಂಧ ಬೇಡ ಅಂತ ಅನ್ನಿಸ್ತು. ಇನ್ನೊಂದು ಜಾತಕ ನೋಡಬೇಕಿತ್ತು. ಹೌದಾ, ಇದ್ದೀರಾ ಮನೆಗೆ? ಬರ್ಲಾ? ಹುಡುಗಿ ಹೆಸರು ಉಷಾ ಅಂತ ಹೇಳಿ, ಉಷಾ ರಾಹುಲ್. ಅವರಿಬ್ಬರದು ನೋಡಿಟ್ಟಿರಿ ಜಾತಕನ. ನಾನು ಬರ್ತೀನಿ ಈಗಲೇನೆ. 10 ನಿಮಿಷ ಬಂದ್ಬಿಡ್ತೀನಿ. ಸರಿ ಆಯಿತು. ಬಂದೆ. ನೋಡಿರಿ ಪುರೋಹಿತ್ರೆ, ಚೆನ್ನಾಗಿ ಕೂಡ್ ಬರುತ್ತಾ ಅಂತ ನೋಡಿರಿ. ಅವರೆಲ್ಲ ಬಿಟ್ಬಿಡಿ, ಹಳೆ ವಿಚಾರ ಬಂದು ಹೇಳ್ತೀನಿ ಏನಾಯಿತು ಅಂತ. ಮೊದಲು ಈ ಜಾತಕ ನೋಡಿ ಸಾಕು. ಸರಿ ಬಂದೆ.